IPL ಮಾಡಿ ಕಳಿಸಿ ಬರೀ ಮಕ್ಕಳಿಗೆ ಓದೋದು IPL BPL ಬೆಳಗಿನ ಜಾವ 4 ಗಂಟೆಗೆ ಬಂದಿರೋ ಸರ್ ನಾವು ಇಲ್ಲಿ. ಇವಾಗ ಟೈಮ್ 12:30 ಆಗೈತೆ. 2 ಗಂಟೆ ರಾತ್ರಿ 5 ಅವರ್ ಆಗೈತೆ. ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ಈ ತರ ಆದ್ರೆ ಆಟೋ ಡ್ರೈವರ್ ಕತೆ ಸರ್. ಸರ್ಕಾರದ ಫ್ರೆಂಡ್ ಮುಚ್ಕೊಂಡ್ ಕೂತಿದಾರ. ಸಾರಿಗೆ ಸಚಿವರು, ನಮ್ಮ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಆಟೋ ಡ್ರೈವರ್ ಕಡೆ ಯಾರು ಗಮನನೇ ಹರಿಸ್ತಾರ ಸರ್. ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲಾರನ್ನೂ ಹಾಳು ಮಾಡ್ಬಿಡೋದು. ಎಲ್ಲಾ ರೈಟು ಜಾಸ್ತಿ, ಅಕ್ಕಿ ರೇಟ್ ಜಾಸ್ತಿ, ಬೇಳೆ ರೇಟ್ ಜಾಸ್ತಿ, ಎಲ್ಲಾ ಜಾಸ್ತಿ ರೈಟ್ಗಳು. ಅದ್ರಲ್ಲೂ ಆಟೋ ಗ್ಯಾಸು ರೈಟ್ ಜಾಸ್ತಿ, ಬಾಡಿಗೆಗಳು ಇರಲ್ಲ. ಈ ತರ ಆದ್ರೆ ಏನ್ ಸರ್ ಮಾಡೋದು? ಇದಾದ್ರು ಬಸ್ ಫ್ರೀ ಮಾಡ್ತೀವಿ, ಬಸ್ ಫ್ರೀ ಮಾಡ್ಬಿಡ್ತೀವಿ ಅಂತ ಬಸ್ ಫ್ರೀ ಬಿಟ್ಬಿಟ್ರು. ಯಾರು ಕೇಳಿದ್ರು ಬಸ್ ಫ್ರೀ ಬಿಡಿ ಅಂತ? ಇವ್ರನ್ನ ಸರ್ಕಾರದವ್ರು ಯಾರು ಕೇಳಿದ್ರೆ ಬಸ್ ಫ್ರೀ ಬಿಡಿ ಅಂತ? ಬಸ್ ಫ್ರೀ ಬೈಕ್ಗಳು ಬೇರೆ, ಅವ್ರನ್ನ ನಾವು ನಿಲ್ಸ್ತೀವಿ ಅಂತ 4 ವರ್ಷದಿಂದ ಮಾತಾಡ್ತಲೇ ಅವ್ರೆ ಸಾರಿಗೆ ಸಚಿವರು. 4 ವರ್ಷದಿಂದ ಓಡ್ತಲೇ ಅವೆ ಸರ್. ಇದು ಆಟೋದಿದೆಯಲ್ಲ, ಆಟೋ ಮ್ಯಾಚ್ ನೋಡ್ಲಿ ಸರ್. ಬಂದ್ಬಿಟ್ಟು ಏನು ವೀಣಾ ಕಾಶಪ್ಪನವ್ರೆ ನಿಮ್ಗೆ ಡಿಮ್ಯಾಂಡ್ ಮಾಡಿದ್ರೆ, ಅಶೋಕ್ ಸಾಹೇಬ್ರೆ ಡಿಮ್ಯಾಂಡ್ ಮಾಡ್ತಿದ್ರೆ IPL ಬೇಕು ಅಂತ. ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ 2 ಟಿಕೆಟ್ ಎಕ್ಸ್ಟ್ರಾ ಕೊಡ್ತೀರಿ. ಇಲ್ಲಿ ನೋಡಿ ಸರ್, ನಮ್ದು ಆಟೋ ನೋಡಿ ಸರ್ ಹೆಂಗಿದೆ. ಆಟೋ ಲೈನ್ ನೋಡಿ ಸರ್ ಹೆಂಗಿದೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ಳಿ.